ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ರಹ್ಮಾಂಡದಲ್ಲಿ ಭೂಮಿಯನ್ನು ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಜೀವಿಗಳನ್ನು ಹುಡುಕುವ ಪ್ರಯತ್ನ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಅದರಲ್ಲೂ ಅನ್ಯಗ್ರಹ ಜೀವಿಗಳು ಭೂಮಿಗೆ ವಿಸಿಟ್ ಮಾಡ್ತಾ ಇವೆ ಅನ್ನೋ ಬಗ್ಗೆ ಕೆಲವರು ಮಾತಾಡೋದಕ್ಕೆ ಶುರು ಮಾಡಿದ ಮೇಲೆ ಅದರ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು. ಜೊತೆಗೆ ಅಮೆರಿಕಾದ ನಾಸಾ ಚಂದ್ರನ ಮೇಲೆ, ಮಂಗಳನ ಮೇಲೆ, ಶುಕ್ರನ ಮೇಲೆ ಜೀವಿಗಳೇನಾದರೂ ವಾಸ ಮಾಡ್ತಾ ಇವೆಯಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿತು. ಅದರ ಜೊತೆಗೆ ಮನುಷ್ಯ ಈಗಾಗಲೇ ಸಾಧ್ಯವಾದಷ್ಟು ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾನಲ್ಲ, ಹೀಗಾಗಿ ನಾಳೆ ಭೂಮಿ ಮೇಲೆ ವಾಸ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋದಾದರೆ ಬೇರೆ ಕಡೆ ಎಲ್ಲಾದರೂ ವಾಸ ಮಾಡೋದಕ್ಕೆ ಜಾಗ ಸಿಗುತ್ತಾ ಅನ್ನೋ ಬಗ್ಗೆ ಕೂಡ ಸಂಶೋಧನೆಗಳನ್ನು ನಾಸಾ ಶುರು ಮಾಡಿತ್ತು. ಹೀಗೆ ಜನ ವಾಸ ಮಾಡಬೇಕು ಅಂದರೆ ಅಲ್ಲಿ ನೀರಿರಬೇಕು, ಆಕ್ಸಿಜನ್ ಇರಬೇಕು. ಅಂಥದ್ದೇನಾದರೂ ಬೇರೆ ಗ್ರಹಗಳಲ್ಲಿ ಇದೆಯಾ ಅಂತ ಹುಡುಕುತ್ತಿದ್ದವರಿಗೆ ಸಾಕಷ್ಟು ವರ್ಷಗಳ ಕಾಲ ಅಂಥದ್ದೇನು ಸಿಗಲಿಲ್ಲ. ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಪದೇ ಪದೇ ಸಂಶೋಧನೆಗಳು ನಡೀತಾನೇ ಹೋದವು. ಈಗ ನಾಸಾ ಮಂಗಳನ ಅಂಗಳಕ್ಕೆ ಕಳುಹಿಸಿರುವ ಕ್ಯೂರಿಯಾಸಿಟಿ ರೋವರ್ ತುಂಬ ಕ್ಯೂರಿಯಸ್ ಆಗಿರುವ ಒಂದು ಮಾಹಿತಿಯನ್ನು ಹೊರಹಾಕಿದೆ. ಅದರಲ್ಲೂ ಮಂಗಳನ ಅಂಗಳದಲ್ಲಿನ ಬಂಡೆಯೊಂದರಲ್ಲಿ ಆಕ್ಸಿಜನ್ ಪತ್ತೆಯಾಗಿದೆ. ಇದು ಅನ್ಯಗ್ರಹ ಜೀವಿಗಳ ಬಗ್ಗೆ ಹಾಗೂ ಜೀವಿಗಳು ಸೃಷ್ಟಿಯಾಗೋದಕ್ಕೆ ಬೇಕಾದ ವಾತಾವರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಹಾಗಾದರೆ ಕ್ಯೂರಿಯಾಸಿಟಿ ರೋವರ್ ಕೊಟ್ಟಿರೋ ಮಾಹಿತಿ ಏನು? ಕಲ್ಲಿನಲ್ಲಿ ಆಕ್ಸಿಜನ್ ಹೇಗಿರೋದಕ್ಕೆ ಸಾಧ್ಯ? ಇದರಿಂದ ಮಂಗಳನ ಅಂಗಳದ ಬಹುದೊಡ್ಡ ಸೀಕ್ರೆಟ್ ಒಂದು ಬಯಲಾಗ್ತಾ ಇರೋದಾದರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕಾದ ನಾಸಾ ಮಂಗಳ ಗ್ರಹದ ಕುರಿತು ಒಂದು ಅತ್ಯದ್ಭುತವಾದ ಮಾಹಿತಿಯನ್ನು ಹೊರಹಾಕಿದೆ. ಈ ಹಿಂದೆ ಮಂಗಳನ ಅಂಗಳದಲ್ಲಿ ಇಳಿದಿದ್ದ ಕ್ಯೂರಿಯಾಸಿಟಿ ರೋವರ್ ಅಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿತು. ಹೀಗೆ ಅಲ್ಲಿ ಸಂಶೋಧನೆ ನಡೀತಿದ್ದ ಹೊತ್ತಲ್ಲೇ ಅದಕ್ಕೊಂದು ಕಲ್ಲು ಸಿಕ್ತು. ಸಾಮಾನ್ಯವಾಗಿ ಕ್ಯೂರಿಯಾಸಿಟಿ ರೋವರು ಕಲ್ಲು ಬಂಡೆಗಳನ್ನು ಕೊರೆದು ಅದರಲ್ಲಿ ಯಾವೆಲ್ಲ ಖನಿಜಾಂಶಗಳಿವೆ ಅನ್ನೋದನ್ನು ಪತ್ತೆ ಮಾಡುತ್ತೆ. ಇಲ್ಲಿ ಕೂಡ ಕ್ಯೂರಿಯಾಸಿಟಿ ಅದನ್ನೇ ಮಾಡ್ತು. ಆದರೆ ಈ ಬಾರಿ ಅದಕ್ಕೆ ಸಿಕ್ಕಿರೋ ಮಾಹಿತಿ ಮಾತ್ರ ಅತ್ಯದ್ಭುತವಾಗಿತ್ತು. ಯಾಕೆಂದರೆ ಆ ಕಲ್ಲಲ್ಲಿ ಸಿಕ್ಕಿರೋದು ಮ್ಯಾಂಗನೀಸ್ ಆಕ್ಸೈಡ್ ಅಲ್ಲ. ಅಲ್ಲೇನೋ ಡೈರೆಕ್ಟ್ ಆಗಿ ಆಕ್ಸಿಜನ್ ಸಿಕ್ಕಿರೋ ಹಾಗೆ ಬಿಲ್ಡಪ್ ಕೊಟ್ಟು ಆಮೇಲೆ ಸಿಕ್ಕಿರೋದು ಮ್ಯಾಂಗನೀಸ್ ಆಕ್ಸೈಡು ಅಂತ ಹೇಳ್ತಿದ್ದೀನಲ್ಲ ಅಂತ ಅಂದ್ಕೋತಿದ್ದೀರೇನೋ. ಗೆಳೆಯರೆ, ಭೂಮಿ ಮೇಲಿನ ಮ್ಯಾಂಗನೀಸ್ ಅನ್ನ ನಾಸಾದ ವಿಜ್ಞಾನಿಗಳು ಅನ್ಸಂಗ್ ಹೀರೋ ಆಫ್ ಎವಲ್ಯೂಷನ್ ಆಫ್ ಲೈಫ್ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಸಮುದ್ರದ ಆಳದಲ್ಲಿ ಸಿಕ್ಕಿರುವ ಕಲ್ಲುಗಳಲ್ಲಿ ಈ ಮ್ಯಾಂಗನೀಸ್ನ ಅಂಶ ಪತ್ತೆಯಾಗಿತ್ತು. ಅಂದ್ರೆ ಭೂಮಿ ಮೇಲೆ ನೀರು ಬರೋದಕ್ಕೂ ಮುನ್ನ, ಭೂಮಿಯಲ್ಲಿ ಜೀವಿಗಳು ಉಸಿರಾಡೋದಕ್ಕೆ ಆರಂಭ ಮಾಡೋದಕ್ಕೂ ಮುನ್ನ ಇದ್ದಂತಹ ಒಂದು ವಸ್ತು ಅಂದ್ರೆ ಅದು ಮ್ಯಾಂಗನೀಸ್. ಅದು ಕೂಡ 4 ಬಿಲಿಯನ್ ವರ್ಷಗಳ ಹಿಂದೆ ಈ ಮ್ಯಾಂಗನೀಸ್ ಭೂಮಿ ಮೇಲೆ ಆಕ್ಸಿಜನ್ ಬರೋದಕ್ಕೆ ಕಾರಣ ಆಗಿತ್ತು ಅನ್ನೋದು ನಾಸಾ ವಿಜ್ಞಾನಿಗಳ ಅಭಿಪ್ರಾಯ. ಸೊ ಮ್ಯಾಂಗನೀಸ್ ಸಿಕ್ಕಿದೆ ಅಂದ್ರೆ ಅಲ್ಲಿ ಖಂಡಿತವಾಗಿ ಆಕ್ಸಿಜನ್ ಇದ್ದೇ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲದೆ ಅದು ಮುಂದಿನ ದಿನಗಳಲ್ಲಿ ಆ ಗ್ರಹದ ಮೇಲೆ ಅಥವಾ ಆ ಪ್ರದೇಶದಲ್ಲಿ ಜೀವಿಗಳ ಉದಯಕ್ಕೆ ಕಾರಣ ಆಗುತ್ತೆ ಅನ್ನೋದು ನಾಸಾ ವಿಜ್ಞಾನಿಗಳ ಅಂಬೋಣ. ಇನ್ನು ಸಾಮಾನ್ಯವಾಗಿ ಮ್ಯಾಂಗನೀಸ್ ಆಕ್ಸೈಡ್ ಕ್ರಿಯೇಟ್ ಆಗಬೇಕು ಅಂದ್ರೆ ಅಲ್ಲಿ 2 ಪಾಸಿಬಿಲಿಟಿಗಳಿರುತ್ತವೆ. ಒಂದು, ಮ್ಯಾಂಗನೀಸ್ ಆಕ್ಸಿಜನ್ ಜೊತೆ ಸೇರಬೇಕು, ಇಲ್ಲವಾದ್ರೆ ಮೈಕ್ರೋಬ್ಸ್ ಮ್ಯಾಂಗನೀಸ್ ಜೊತೆ ಸೇರಿ ಅದು ಮ್ಯಾಂಗನೀಸ್ ಆಕ್ಸೈಡ್ ಆಗಿ ಕ್ರಿಯೇಟ್ ಆಗಬೇಕು. ಭೂಮಿ ಮೇಲೂ ಆಕ್ಸಿಜನ್ ಇದೆ, ಮೈಕ್ರೋಬ್ಸ್ಗಳು ಇವೆ, ಹೀಗಾಗಿ ಇಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಸೃಷ್ಟಿಯಾಗುತ್ತೆ. ಆದರೆ ಮಂಗಳನ ಅಂಗಳದಲ್ಲಿ ಇದು ಹೇಗೆ ಸಾಧ್ಯ ಆಯಿತು? ಒಂದು, ಅಲ್ಲಿ ಮೈಕ್ರೋಬ್ಸ್ ಇರಬೇಕು, ಇಲ್ಲದೆ ಹೋದರೆ ಆಕ್ಸಿಜನ್ ಇರಬೇಕು ಅಲ್ವಾ? ಮೈಕ್ರೋಬ್ಸ್ ಇವೆ ಅನ್ನೋದು ಕನ್ಫರ್ಮ್ ಆದರೆ ಜೀವಿಗಳ ಉದಯಕ್ಕಲ್ಲಿ ವೇದಿಕೆ ಸಿದ್ಧ ಆಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಒಂದು ವೇಳೆ ಆಕ್ಸಿಜನ್ನೇ ಇದೆ ಅನ್ನೋದಾದರೆ ಮುಂದೊಂದು ದಿನ ಖಂಡಿತವಾಗಿ ಮಂಗಳ ಗ್ರಹ ಜೀವರಾಶಿಯಿಂದ ತುಂಬ ಹೋಗುತ್ತೆ ಅನ್ನೋದು ಪಕ್ಕ. ಹೀಗಾಗಿನೇ ಇಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಬಗ್ಗೆ ಅತಿ ಹೆಚ್ಚು ಕುತೂಹಲ ಉಂಟಾಗ್ತಾ ಇರೋದು. ಇದರ ಮಧ್ಯೆ ಇಲ್ಲಿ ಇನ್ನೂ ಒಂದು ವಾದ ಕೂಡ ಇದೆ. ಇಲ್ಲಿ ಮುಂದೊಂದು ದಿನ ಮಂಗಳ ಜೀವಿಗಳಿಂದ ತುಂಬ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹಿಂದೊಂದು ಕಾಲದಲ್ಲಿ ಮಂಗಳನ ಗ್ರಹದಲ್ಲಿ ಜೀವಿಗಳಿದ್ವು ಅನ್ನುವಂಥ ವಾದ. ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಸಿಕ್ಕ ಕೆಲ ವಸ್ತುಗಳ ಬಗ್ಗೆ ಒಂದಷ್ಟು ಮಿತ್ತುಗಳು ಕೂಡ ಶುರುವಾಗಿವೆ. ಅದನ್ನ ಮಿತ್ ಅಂತ ಯಾಕೆ ಹೇಳ್ತಾ ಇರೋದು ಅಂದ್ರೆ, ಇಂಥ ಯಾವುದೇ ವಿಷಯ ಕೂಡ ಸಂಪೂರ್ಣ ಸಂಶೋಧನೆಗೀಡಾಗಿ ಅದನ್ನ ನಂಬೋದಕ್ಕೆ ಬೇಕಾದ ಒಂದಷ್ಟು ಆಧಾರಗಳು ಸಿಗೋವರೆಗೆ ಅದನ್ನ ಮಿತ್ ಅಂತಲೇ ಕರಿಬೇಕಾಗತ್ತೆ. ಆದ್ರೂ ಕೂಡ ಅಲ್ಲೊಂದು ಕಾಲದಲ್ಲಿ ಜನ ವಾಸ ಮಾಡ್ತಾ ಇದ್ರು. ಭೂಮಿಗಿಂತಲೂ ಮೊದಲು ಅದು ಜೀವ ಸಂಕುಲಕ್ಕೆ ಆಶ್ರಯವನ್ನು ಕೊಟ್ಟಿತ್ತು. ಅಣು ವಿಕಿರಣದ ಪರಿಣಾಮ ಮಂಗಳ ಗ್ರಹ ನಾಶವಾಯಿತು ಅನ್ನುವಂಥ ಒಂದು ನಂಬಿಕೆ ಇವತ್ತಿಗೂ ಕೂಡ ಕೆಲ ವಿಜ್ಞಾನಿಗಳ ವಲಯದಲ್ಲಿ ಚಾಲ್ತಿಯಲ್ಲಿದೆ. ಇನ್ನೀಗ ಪತ್ತೆಯಾಗಿರೋ ಕಲ್ಲಿದೆಯಲ್ಲ, ಇದು ಸಿಕ್ಕಿರೋದು ಒಂದು ಕಾಲದಲ್ಲಿ ಮಂಗಳನ ಅಂಗಳದಲ್ಲಿ ನೀರಿತ್ತು ಅಂತ ಹೇಳಲಾಗುವ ಗಾಲೆ ಕಾರ್ಟರ್ ಅಲ್ಲಿ. ಈ ಕಾರ್ಟರ್ 96 ಮೈಲಿಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ಈ ಕಾರ್ಟರ್ ಅಲ್ಲಿ ಸರಿಸುಮಾರು 33ರಿಂದ 45 ಮೀಟರ್ಗಳಷ್ಟು ಎಲಿವೇಶನ್ ಚೇಂಜ್ ಇದೆ. ಸೊ ಇಲ್ಲೆಲ್ಲ ಕ್ಯೂರಿಯಾಸಿಟಿ ರೋವರ್ ಸರಿಸುಮಾರು 12 ವರ್ಷಗಳಿಂದ ಓಡಾಡ್ತಾ ತನ್ನಲ್ಲಿರುವ ಕ್ಯಾಮರಾದ ಮೂಲಕ ಅಲ್ಲಿನ ಕಲ್ಲುಗಳನ್ನ, ಮಣ್ಣನ್ನ ಪರೀಕ್ಷೆ ಮಾಡ್ತಲೇ ಇದೆ. ಇಂಥ ಜಾಗದಲ್ಲಿ ಒಂದು ಕಾಲದಲ್ಲಿ ನದಿ ನೀರು ಈ ಕಾರ್ಟರ್ ಅನ್ನ ಸೇರ್ತಿದ್ದ ಜಾಗ ಅಂತ ಗುರುತಿಸಿಕೊಳ್ತಾ ಇರೋ ಪ್ರದೇಶದಲ್ಲಿ ಈ ಕಲ್ಲು ಸಿಕ್ಕಿದ್ದು. ಅಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಪತ್ತೆಯಾಗಿದೆ. ಇದು ಈಗ ಮಂಗಳನ ಕುರಿತಾದ ಬಹುದೊಡ್ಡ ರಹಸ್ಯವೊಂದನ್ನು ಹೊರಹಾಕ್ತಾ ಇದೆ.
ಗೆಳೆಯರೆ, ಈ ಕ್ಯೂರಿಯಾಸಿಟಿ ರೋವರ್ ಇದೆಯಲ್ಲ, ಇದನ್ನು 2011ರಲ್ಲಿ ನಾಸಾ ಮಂಗಳನ ಅಂಗಳಕ್ಕೆ ಕಳುಹಿಸಿಕೊಡ್ತು. ಒಂದು ಕಾರ್ನಷ್ಟು ದೊಡ್ಡದಾಗಿರುವ ಈ ಕ್ಯೂರಿಯಾಸಿಟಿ ರೋವರ್ 2011ರ ನವೆಂಬರ್ 26ರಂದು ನಭಕ್ಕೆ ಜಿಗಿತು. ಆ ಬಳಿಕ ಸರಿಸುಮಾರು 560 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರವನ್ನು ಪ್ರಯಾಣ ಮಾಡಿ ಕಡೆಗೆ ಆಗಸ್ಟ್ 6, 2012ರಂದು ನಿಗದಿತ ಗುರಿಯನ್ನು ಅದು ತಲುಪಿತು. ಮಂಗಳನ ಗಾಲೆ ಕಾರ್ಟರ್ನಲ್ಲಿ ಇಳಿತು. ಅಲ್ಲಿಂದ ಶುರುವಾದ ಈ ಕ್ಯೂರಿಯಾಸಿಟಿಯ ಅಧ್ಯಯನ ಇನ್ನೂ ಕೂಡ ಮುಂದುವರೆದಿದೆ. ಹಾಗೆ ನೋಡಿದರೆ ನಾಸಾ ಕೂಡ ಕ್ಯೂರಿಯಾಸಿಟಿ ಇಷ್ಟೊಂದು ವರ್ಷ ಕೆಲಸ ಮಾಡುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ ಕ್ಯೂರಿಯಾಸಿಟಿ ಅಲ್ಲಿ ಅದ್ಭುತ ರಹಸ್ಯಗಳನ್ನು ಹೊರಹಾಕ್ತಾ ಇದೆ. ಅಲ್ಲದೆ ಇವತ್ತಿಗೂ ಕೂಡ ಮಂಗಳನ ಅಂಗಳವನ್ನು ಕೆದಕ್ತಾ ಅದರಲ್ಲಿನ ಮಹತ್ವದ ಅಂಶಗಳನ್ನು ಭೂಮಿಗೆ ಕಳುಹಿಸಿಕೊಡ್ತಾ ಇದೆ. ಗೆಳೆಯರೆ, ಕ್ಯೂರಿಯಾಸಿಟಿ ಇದೆಯಲ್ಲ, ಇದನ್ನು ನಾಸಾ ಕಳುಹಿಸಿಕೊಟ್ಟಿದೆ ಮಂಗಳನ ಅಂಗಳದಲ್ಲಿನ ಜಿಯಾಲಜಿ ಮತ್ತು ಕ್ಲೈಮೇಟ್ನ ಅಧ್ಯಯನ ಮಾಡೋದಕ್ಕೆ. ಅಲ್ಲಿ ಏನಾದರೂ ಜೀವಿಗಳ ಉಗಮಕ್ಕೆ ಸಹಾಯವಾಗುವಂತಹ ಅಂಶಗಳಿವೆಯಾ, ಅಥವಾ ಈಗಾಗಲೇ ಅಲ್ಲಿ ಜೀವಿಗಳ ಉದಯಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆಯಾ, ಅಲ್ಲಿ ಯಾವೆಲ್ಲ ಆಮ್ಲಗಳಿವೆ, ಖನಿಜಗಳಿವೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಪಡೆಯುವ ನಿಟ್ಟಲ್ಲಿ ಕ್ಯೂರಿಯಾಸಿಟಿಯನ್ನು ಕಳುಹಿಸಿಕೊಡಲಾಯಿತು. ಅದು ಈಗ ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ನಾಸಾಗೆ ಬಹುದೊಡ್ಡ ಆಸ್ತಿಯಾಗಿ ಬದಲಾಗಿದೆ. ಇನ್ನು ಜಗತ್ತಿಗೆ ಮಂಗಳನ ಅಂಗಳದ ಬಗ್ಗೆ ಕುತೂಹಲ ಅನ್ನೋದೇನು ಇವತ್ತಿಗೂ ತಣದಿಲ್ಲ. ನಮಗಿಂತಲೂ ಸೂರ್ಯನಿಂದ ದೂರ ಇರುವ ಈ ಬ್ರಹ್ಮಾಂಡದಲ್ಲಿ ಜೀವಿಗಳು ಬದುಕೋದಕ್ಕೆ ಯೋಗ್ಯವಾದ ವಾತಾವರಣವನ್ನು ಹೊಂದಿರುವ ಗ್ರಹ ಅನ್ನೋ ನಂಬಿಕೆ ಮಂಗಳನ ಬಗ್ಗೆ ಇದೆ. ಅದರಂತೆ ಅಲ್ಲಿ ನಡೆದಿರುವ ಸಂಶೋಧನೆಗಳಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಜೀವ ವೈವಿಧ್ಯಗಳು ಸೃಷ್ಟಿಯಾಗೋದಕ್ಕೆ ಬೇಕಾದ ಬಿಲ್ಡಿಂಗ್ ಬ್ಲಾಕ್ಗಳು ಕೂಡ ಪತ್ತೆಯಾಗಿವೆ. ಈಗ ಮ್ಯಾಂಗನೀಸ್ ಆಕ್ಸೈಡ್ ಪತ್ತೆಯಾಗಿರೋದು ಅಲ್ಲಿನ ವಾತಾವರಣದ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ನಾಸಾದ ವಿಜ್ಞಾನಿಗಳು ಕ್ಯೂರಿಯಾಸಿಟಿ ಕಳುಹಿಸ್ತಾ ಇರೋ ವರದಿಯನ್ನು ಕೂಲಂಕಷವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲೇನಾದರೂ ನೀರಿನ ಅಂಶ ಕೂಡ ಸಿಕ್ಕಿಬಿಟ್ರೆ ಅದು ನಾಸಾದ ಅತಿ ದೊಡ್ಡ ಸಂಶೋಧನಾ ಸಾಧನೆ ಅನ್ನಿಸ್ಕೊಂಡು ಬಿಡುತ್ತೆ. ಹೀಗಾಗಿ ಇವತ್ತಿಗೂ ನಾಸಾದ ಸಾಕಷ್ಟು ರೋವರ್ಗಳು ಮಂಗಳನ ಅಂಗಳದಲ್ಲಿ ಸಂಶೋಧನೆಯನ್ನು ಮಾಡ್ತಲೇ ಇವೆ. ಗೆಳೆಯರೆ, 1960ರಿಂದ ಮಂಗಳನ ಬಗ್ಗೆ ಸಂಶೋಧನೆಯನ್ನು ನಡೆಸೋದಕ್ಕೆ ಸೋವಿಯತ್ ಹಾಗೂ ಅಮೆರಿಕಾಗಳು ಪೈಪೋಟಿಯನ್ನು ನಡೆಸೋದಕ್ಕೆ ಶುರು ಮಾಡಿದ್ವು. ಹಾಗೆ ನೋಡಿದರೆ ಮೊದಲು ಮಂಗಳನ ಕಡೆಗೆ ಹಾರೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸೋವಿಯತ್ ಯೂನಿಯನ್. ಆದರೆ ಅದನ್ನು ಯಶಸ್ವಿಯಾಗಿ ಸಾಧಿಸಿದ್ದು ಮಾತ್ರ ಅಮೆರಿಕಾದ ವಿಜ್ಞಾನಿಗಳು. ನಿಮಗೆ ನೆನಪಿರಲಿ, ಮಂಗಳನ ಅಂಗಳವನ್ನು ತಲುಪುವ ರೇಸಲ್ಲಿ ಮೊದಲು ಯಶಸ್ಸನ್ನು ಗಳಿಸಿದ್ದು ಅಮೆರಿಕಾದ ನಾಸಾ. ಅದು ನವೆಂಬರ್ 28, 1964ರಲ್ಲಿ. ಈ ಮಿಷನ್ಗೆ ನಾಸಾ ಮರೈನರ್ 4 ಅನ್ನೋ ಹೆಸರನ್ನು ಕೊಡ್ತು. ಆ ಬಳಿಕ 1969ರ ಫೆಬ್ರವರಿ 25 ಮರೈನರ್ 6 ಯಶಸ್ಸನ್ನು ಕಾಣ್ತು. ಅದೇ ವರ್ಷ ಮಾರ್ಚ್ 27 ಮರೈನರ್ 7 ಕೂಡ ಯಶಸ್ವಿಯಾಯಿತು. ಇನ್ನು ಮೇ 19, 1971ರಂದು ಸೋವಿಯತ್ ಯೂನಿಯನ್ ಮಾರ್ಸ್ ಮೇಲಕ್ಕೊಂದು ಆರ್ಬಿಟರ್ ಅನ್ನು ಕಳುಹಿಸಿ ಯಶಸ್ಸನ್ನು ಪಡ್ಕೊಂಡ್ರೆ ಲ್ಯಾಂಡರ್ ಮತ್ತು ರೋವರ್ ಮಿಷನ್ ಫೇಲ್ ಆಯಿತು. ಆ ಬಳಿಕ 1973ರವರೆಗೆ ಸಾಲು ಸಾಲು ಆರ್ಬಿಟರ್ಗಳು ಮಂಗಳವನ್ನು ತಲುಪಿದ್ವು. ಅಲ್ಲಿ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ರೇಸಿಗೆ ಬಿದ್ದಿದ್ವು. ಆದರೆ 1975ರ ಆಗಸ್ಟ್ 20 ಅಮೆರಿಕಾದ ನಾಸಾ ಮೊದಲ ಬಾರಿಗೆ ಲ್ಯಾಂಡರ್ ಅನ್ನು ಮಂಗಳನ ಅಂಗಳದಲ್ಲಿ ಇಳಿಸಿತು. ಆ ಪ್ರಾಜೆಕ್ಟ್ನ ಹೆಸರು ವೈಕಿಂಗ್ 1. ಇನ್ನು ಅದೇ ವರ್ಷ ಸೆಪ್ಟೆಂಬರ್ 9 ನಾಸಾ ವೈಕಿಂಗ್ 2 ಅನ್ನೋ ಪ್ರಾಜೆಕ್ಟನ್ನು ಕೂಡ ಯಶಸ್ವಿಗೊಳಿಸಿತು. 1996ರಲ್ಲಿ ಅಮೆರಿಕ ತನ್ನ ಮಾರ್ಸ್ ಪಾತ್ಫೈಂಡರ್ ಮಿಷನ್ನಲ್ಲಿ ಲ್ಯಾಂಡರ್ ಮತ್ತು ರೋವರನ್ನು ಮಂಗಳನ ಅಂಗಳದಲ್ಲಿ ಇಳಿಸೋದರಲ್ಲಿ ಮತ್ತೊಂದು ಯಶಸ್ಸನ್ನು ಪಡ್ಕೊಳ್ತು. ಈ ಸೋಜೋರ್ನರ್ ಭೂಮಿಯಿಂದ ಹೊರಗೆ ಆಪರೇಟ್ ಮಾಡಲ್ಪಟ್ಟ ಮೊದಲ ರೋವರ್ ಅಂತ ಕೂಡ ಅನ್ನಿಸ್ಕೊಳ್ತು. ಅದು 84 ದಿನಗಳ ಕಾಲ ಮಂಗಳನ ಅಂಗಳದಲ್ಲಿತ್ತು. ಆ ಬಳಿಕ 2003ರಲ್ಲಿ ಸ್ಪಿರಿಟ್ ಹಾಗೂ ಅದೇ ವರ್ಷ ಆಪರ್ಚುನಿಟಿ ರೋವರ್ಗಳನ್ನು ಕೂಡ ನಾಸಾ ಯಶಸ್ವಿಯಾಗಿ ಮಂಗಳನ ಅಂಗಳದಲ್ಲಿ ಇಳಿಸಿತು. ಇನ್ನು ಭಾರತ 2013ರಲ್ಲಿ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನು ಯಶಸ್ವಿಯಾಗಿ ಮುಗಿಸೋದ್ರ ಮೂಲಕ ಮಂಗಳನ ಅಂಗಳವನ್ನು ಇಣುಕಿ ನೋಡಿದ ಜಗತ್ತಿನ 3ನೇ ದೇಶ ಅನ್ನಿಸ್ಕೊಳ್ತು. ಇಲ್ಲಿ ಭಾರತ ಚೈನಾಕ್ಕಿಂತಲೂ ಮೊದಲೇ ಮಂಗಳನ ಅಂಗಳವನ್ನು ನೋಡ್ತು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇನ್ನು ಚೈನಾ 2020ರ ಜುಲೈ 23 ಝೊರಾಂಗ್ ಅನ್ನೋ ರೋವರ್ ಅನ್ನ ಮಂಗಳನ ಅಂಗಳದಲ್ಲಿ ಇಳಿಸಿತು. ಆ ಬಳಿಕ ಅಮೆರಿಕಾದ ನಾಸಾ ಪರ್ಸೆವರೆನ್ಸ್ ಅನ್ನ ಮಂಗಳನ ಅಂಗಳಕ್ಕೆ ಕಳುಹಿಸಿಕೊಟ್ಟಿದೆ. ಸದ್ಯಕ್ಕೆ ಮಂಗಳನ ಅಂಗಳದಲ್ಲಿ 3 ರೋವರ್ಗಳು ಆಕ್ಟಿವ್ ಆಗಿವೆ. ಅವುಗಳಲ್ಲಿ 2 ನಾಸಾ ರೋವರ್ಗಳಾದರೆ 1 ಚೈನಾದು. ಇಲ್ಲಿ ಅಮೆರಿಕ ಚಂದ್ರನನ್ನು ಬಿಟ್ಟು ಮಂಗಳನ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾ ಇರೋದು ಯಾಕೆ ಅಂದರೆ, ಮಂಗಳನ ಅಂಗಳದಲ್ಲಿ ಜೀವಿಗಳು ವಾಸ ಮಾಡುವಂಥ ವಾತಾವರಣ ಈ ಹಿಂದೊಮ್ಮೆ ಇದ್ದಿರಬೇಕು ಅಥವಾ ಮುಂದೆ ಅದು ನಿರ್ಮಾಣವಾಗುವ ಸಾಧ್ಯತೆ ಇದೆ ಅನ್ನೋ ನಂಬಿಕೆ ಅಲ್ಲಿನ ವಿಜ್ಞಾನಿಗಳಿಗಿರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ.
ಹಾಗೆ ನೋಡಿದರೆ ಮಂಗಳ ಗ್ರಹ ಭೂಮಿಗಿಂತಲೂ ಸೂರ್ಯನಿಂದ ದೂರ ಇದೆ, ಆದರೂ ಅಲ್ಲಿನ ಉಷ್ಣಾಂಶ ಭೂಮಿಗಿಂತ ಹೆಚ್ಚಿದೆ. ಇಂಥ ಮಂಗಳನ ಅಂಗಳದಲ್ಲಿ ನೀರು ಹಾಗೂ ಆಮ್ಲಜನಕ ಅನ್ನೋದು ಸಿಕ್ಕಿಬಿಟ್ರೆ ಅಲ್ಲಿ ಜೀವಿಗಳು ಹುಟ್ಟೋದು ಕಷ್ಟ ಅಲ್ಲ. ಹೀಗಾಗಿ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅನ್ನೋದು ನಾಸಾದ ಅಭಿಪ್ರಾಯ. ಅದನ್ನೇ ಅವರು ಮಾಡ್ತಾ ಇದ್ದಾರೆ ಕೂಡ. ಸದ್ಯಕ್ಕೆ ನಾಸಾದ 2 ರೋವರ್ಗಳು ಈ ಕುರಿತು ಕೆಲಸ ಮಾಡ್ತಾ ಇವೆ. ಈಗ ಮಂಗಳನ ಅಂಗಳದಲ್ಲಿನ ಕಲ್ಲುಗಳಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಕಾಣಿಸಿಕೊಂಡಿರೋದು ವಿಜ್ಞಾನಿಗಳಲ್ಲಿ ದೊಡ್ಡದಾದ ಒಂದು ಆಶಾಭಾವನೆಯನ್ನು ಮೂಡಿಸ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತಲ್ವಾ, ಆಗ ಅವು ತಮ್ಮೊಳಗಿರುವ ಮ್ಯಾಂಗನೀಸನ್ನು ಮತ್ತು ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಇನ್ನು ಭೂಮಿ ಮೇಲೆ ಕೂಡ ಮೊದಲು ಆಕ್ಸಿಜನ್ ಕಂಡು ಬಂದದ್ದು ಸಾಗರಗಳಲ್ಲಿ. ಆಕ್ಸಿಜನ್ ನೀರಿನಿಂದ ಮೇಲೆ ಬಂದು ಕಾಲಕ್ರಮೇಣ ಅದು ವಾತಾವರಣವನ್ನು ಸೇರ್ತು ಅಂತ ಹೇಳಲಾಗುತ್ತೆ. ಹೀಗಾಗಿ ಮಂಗಳನ ಅಂಗಳದಲ್ಲಿ ಕೂಡ ಮ್ಯಾಂಗನೀಸ್ ಸಿಕ್ಕಿರೋದ್ರಿಂದ ಹಾಗೂ ಅದು ಮ್ಯಾಂಗನೀಸ್ ಆಕ್ಸೈಡ್ ಆಗಿರೋದ್ರಿಂದ ಅಲ್ಲಿ ಆಮ್ಲಜನಕದ ಇರುವಿಕೆ ಸ್ಪಷ್ಟ ಆಗ್ತಾ ಇದೆ. ಸೊ ಈ ಸಂಶೋಧನೆ ಮಂಗಳನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹೊರಹಾಕೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಇದು ಹೀಗೆ ಮುಂದುವರಿಲಿ, ಮಂಗಳನ ಅಂಗಳದಲ್ಲಿನ ಇನ್ನಷ್ಟು ರಹಸ್ಯಗಳು ಬಯಲಾಗಲಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.